ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗಲ್ಲಿ ನಿಮಗೆ ಇವತ್ತು ಏನೆಲ್ಲ ಇರುತ್ತೆ ಅಂತಂದರೆ, ಸಂಡೇ ಆಗಿರೋದ್ರಿಂದ ಮಣಿಗೂ ರಜೆ ಇತ್ತು ಅಂತ ಅಂದ್ಬಿಟ್ಟು ಕೆಮ್ಮಣ್ಣುಗುಂಡಿ ಹತ್ರ ಒಂದು ಹೆಬ್ಬೆ ಫಾಲ್ಸ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಹೆಂಗಿದೆ, ಏನು ಎತ್ತ, ಅಮೌಂಟ್ ಎಷ್ಟು ಪೇ ಮಾಡಬೇಕು, ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ, ಅಲ್ಲಿ ಎಷ್ಟು ಅವರ್ ಟೈಮ್ ಕೊಡ್ತಾರೆ, ನೀರೆಲ್ಲ ಹೆಂಗಿದೆ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಎಷ್ಟು ಸಖತ್ತಾಗಿ ನಾವು ಮಸ್ತ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಅದು ಕೂಡ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಫುಲ್ ವಿಡಿಯೋ ನೋಡಿ, ಸಖತ್ತಾಗಿದೆ ವಿಡಿಯೋ ಮಾತ್ರ. ಬನ್ನಿ. ನಾವು ಮನೆ ಬಿಟ್ಟಾಗ 11 ಕಾಲಾಗಿತ್ತು. ನಮ್ಮ ಮನೆಯಿಂದ ಈ ಪ್ಲೇಸ್ಗೆ ನಮಗೆ 55 ಕಿಲೋಮೀಟ್ರ್ ಆಗುತ್ತೆ. ಸೊ ಬಂದು ತಲುಪಿದಾಗ ಹೆಚ್ಚು ಕಡಿಮೆ ನಾವು 12 ಕಾಲು 12:15 ಆಗಿತ್ತು ಅಂತ ಅನಿಸುತ್ತೆ. ಬಂದುಬಿಟ್ಟು ಫಾಲ್ಸ್ ಹತ್ರ ಹೋಗೋದಕ್ಕೆ ನಮ್ಗೆ ಏನೇನು ಬೇಕು ಲಗೇಜು ಅದಷ್ಟು ಮಾತ್ರ ತೊಗೊಂಡು, ಯಾಕಂದರೆ ಸುಮ್ಮನೆ ಎಲ್ಲ ಎತ್ಕೊಂಡು ಓಡಾಡೋಕ್ಕಾಗಲ್ಲಲ್ಲ, ಹಾಗಾಗಿ ಏನು ಬೇಕೋ ಅದು ಮಾತ್ರ ತೊಗೊಂಡು ಹೋಗ್ತಾಯಿದ್ದೀವಿ. ಇವಾಗ ಅಲ್ಲಿ ಈ ಥರ ತುಂಬ ಜೀಪ್ ಇರುತ್ತೆ. ನಮ್ಮ ಓನ್ ವೆಹಿಕಲ್ನ ಅಲ್ಲಿಗೆ ಬಿಡಲ್ಲ, ಅವ್ರದ್ದೇ ವೆಹಿಕಲ್ ಇರುತ್ತೆ, ಆ ವೆಹಿಕಲಲ್ಲೇ ಹೋಗಬೇಕಾಗತ್ತೆ. ಪರ್ ಹೆಡ್ ಎಷ್ಟಿರುತ್ತೆ ಅಂತಂದರೆ 590 ಇರುತ್ತೆ. 5 ವರ್ಷದ ಮೇಲ್ಗಡೆ ಇರೋವಂಥ ಎಲ್ಲ ಮಕ್ಳಿಗೂ ಇಲ್ಲಿ ಹಾಫ್ ಚಾರ್ಜು ಫುಲ್ ಚಾರ್ಜು ಅಂತೆಲ್ಲ ಇರಲ್ಲ. 5 ವರ್ಷ ಕಂಪ್ಲೀಟ್ ಆಗಿದರೆ 590 ಪೇ ಮಾಡಲೇಬೇಕು. ₹1 ಕೂಡ ಅವ್ರು ಬಿಡಲ್ಲ. 5 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಇಲ್ಲಿ ಫ್ರೀ ಇರುತ್ತೆ. ಒಂದು ಜೀಪಲ್ಲಿ ಅವ್ರು ಏನಿಲ್ಲ ಅಂದ್ರೂ ಮುಂದ್ಗಡೆ ಒಂದು 2 ಹಾಕ್ತಾರೆ, ಮಧ್ಯದಲ್ಲಿ ಒಂದು 4 ಜನ ಹಾಕ್ತಾರೆ, ಹಿಂದ್ಗಡೆ ಒಂದು 8 ಜನ ಹಾಕ್ತಾರೆ. ಟೋಟಲ್ಲು ಒಂದು 14 ಜನ ಅಂದ್ಕೊಳ್ಳಿ ಒಂದು ಜೀಪಲ್ಲಿ. ಅಷ್ಟು ಜನ ಹಾಕ್ಕೊಂಡು ಹೊರಡ್ತಾರೆ. ಇಲ್ಲಿ ಹೆಂಗೆ ಅಂತ ಹೋದ್ವಿ, ಈಗ ವೆಯ್ಟ್ ಮಾಡ್ತಾಯಿದ್ವಿ. ನಾವಿದ್ದಿದ್ದು ಇಬ್ಬರೇ ಅಲ್ವಾ, ಹಾಗಾಗಿ ಅಲ್ಲಿ ಆಗಬೇಕಲ್ಲ 14 ಮೆಂಬರ್ಸ್. ಸೊ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ಜನ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾವೊಂದು 20 ನಿಮಿಷ ಅರ್ಧ ಗಂಟೆ ಅಲ್ಲೇ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ. ಟೈಮು 1 ಗಂಟೆ ಆಗಿತ್ತು. ನಾವು ಅಲ್ಲಿ ಹೊರಡೋವಾಗ ಕರೆಕ್ಟಾಗಿ ಅದು ಪುನರ್ವೊಂದು ಊಟದ ಟೈಮು. ಏನು ಮಾಡೋದು ಅಂದ್ಬಿಟ್ಟು ಊಟ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟಕ್ಕೆ ಇನ್ನೇನು ಜೀಪ್ ಹೊರಡುತ್ತೆ ಅಂತ ಹೇಳಿದ್ರು. ಸೊ ಊಟನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಬರ್ತಾ ದಾರಿಲಿ ಹಂಗೆ ಪುನರ್ವೊಂದು ಬಾಕ್ಸಲ್ಲಿ ದಾಳಿಂಬೆ ಕಾಳೆಲ್ಲ ಬಿಡಿಸ್ಕೊಂಡು ಹಾಕ್ಕೊಂಬಂದಿದ್ದೆ. ಬರ್ತಾನೆ ಅವ್ನು ತಿಂದ. ಅದೊಂದು ಬಿಟ್ಟರೆ ಅವನಿಗೆ ಪಾಪ ಇನ್ನೇನೂ ಇಲ್ಲ. ಸೊ ಹಂಗೆ ಹೊರಟ್ವಿ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಕ್ಯಾಶ್ನ ತಗೊಳ್ಳಲ್ಲ, ಆನ್ಲೈನ್ ಪೇಮೆಂಟೇ ಮಾಡಬೇಕು ನಾವು. ಬಟ್ ನಮ್ಮ ಜೀಪ್ ಡ್ರೈವರ್ ಮಾತ್ರ ಅವ್ರಿಗೇನೋ ಕ್ಯಾಶ್ ಬೇಕಿತ್ತು ಅಂತ ಹೇಳಿ ಕ್ಯಾಶ್ನ ಕಲೆಕ್ಟ್ ಮಾಡಿಕೊಂಡ್ರು ಒಂದು ಸ್ವಲ್ಪ ಜನಗಳ ಹತ್ರ. ಮತ್ತು ಅಲ್ಲೆಲ್ಲೂ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಹೀಗೆ ಹೋಗ್ತಾ ಆನ್ ದಿ ವೇ ಒಂದು ಪ್ಲೇಸಲ್ಲಿ ಮಾತ್ರ ನೆಟ್ವರ್ಕ್ ಸಿಗುತ್ತೆ. ಅಲ್ಲಿ ಕರೆಕ್ಟಾಗಿ ಹೋಗಿ ಸ್ಟಾಪ್ ಮಾಡ್ತಾರೆ. ಅಲ್ಲಿ ನಾವು ಅಮೌಂಟ್ನ ಅವ್ರಿಗೆ ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಕೊಡ್ಬೇಕಾಗತ್ತೆ. ಅಲ್ಲಿಂದ ಮತ್ತು ಫಾಲ್ಸ್ ತನಕ 12 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಮೋಸ್ಟ್ಲಿ ಇವರು ಅಮೌಂಟ್ ಇಷ್ಟು ಮಾಡಿದ್ದಾರೆ ಅಂತ ಅನಿಸುತ್ತೆ. ಈಗ ಒಂದು 2-3 ವರ್ಷದ ಹಿಂದೆ ನಾನು ಕೇಳ್ಪಟ್ಟ ಪ್ರಕಾರ 250-300 ಏನೋ ಇಷ್ಟು ಇತ್ತಂತೆ. ಬಟ್ ಇವಾಗ ಒಂದೇ ಸಲ ₹10 ಬಿಡಿ ₹600 ಮಾಡಾಕಿದ್ದಾರೆ. ಬಟ್ ಹೋಗ್ತಾ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಬ್ಬಿಬ್ಬರೇ ಬರೋದಕ್ಕಿಂತ ಇಲ್ಲಿಗೆ ಗುಂಪಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಈ ಜೀಪಲ್ಲಿ ಎಲ್ಲರೂ ನಾವೇ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂಜಾಯ್ ಮಾಡೋದಕ್ಕೆ. ಬಟ್ ಅಷ್ಟೇ ಕೆಮ್ಮಣ್ಣುಗುಂಡಿ ಅಂದಮೇಲೆ ಕೆಮ್ಮಣ್ಣು ಇಲ್ಲದೆ ಇರುತ್ತಾ. ಸೊ ಹಿಂದ್ಗಡೆ ಬೇರೆ ಕೂತ್ಬಿಟ್ಟಿದ್ವ ನಾವು. ಫುಲ್ಲು ಧೂಳು, ಬಾಯಿ ಬಿಟ್ಟರೆ ಬಾಯೊಳಗೆ ಹೋಗೋದು, ಅಷ್ಟು ಧೂಳು ಬರೋದು. ನಾವು ಫಸ್ಟ್ ಹೋಗಿ ಮುಂದೆ ಕೂತಿದ್ದವರು ಬಂದು ಹಿಂದೆ ಕೂತ್ಕೊಂಡ್ವಿ. ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಒಳಗೆ ಕೂತ್ಕೊಂಡ್ರೆ ಏನು ಚೆನ್ನಾಗಿ ಕಾಣಿಸುತ್ತೆ, ಹೊರಗಡೆ ಕೂತ್ಕೊಂಡ್ರೆ ಎಲ್ಲ ಚೆನ್ನಾಗಿ ನೋಡ್ಬೋದು ಅಂತ ಅಂದ್ಬಿಟ್ಟು ಹಿಂದೆ ಬಂದು ಕೂತ್ಕೊಂಡ್ವಿ. ಬಟ್ ಸಾಕಾಗೋಯ್ತು ಮಾತ್ರ. ಅದು ಫುಲ್ಲು ಮಡ್ ರೋಡ್ ಆಗಿರೋದ್ರಿಂದ, ಕಲ್ಲು ಮಣ್ಣು ಹಳ್ಳ ಕೊಳ್ಳ ಈ ಥರ ಇರೋದ್ರಿಂದ ಸ್ವಲ್ಪ ಜರ್ನಿ ಸ್ಟ್ರೈನ್ ಆಯಿತು ಅಂತ ಅನಿಸುತ್ತೆ. ಬಟ್ ನಾವೇ ಹೋದರೆ ಏನು ಅನಿಸಲ್ಲ. ಸ್ವಲ್ಪ ಪಾಪುನೂ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಸ್ಟ್ರೈನ್ ಆಯಿತು ಅಂತ ನನಗೆ ಹಂಗೆ ಅನ್ನಿಸ್ತು ಅಷ್ಟೇ. ಸೊ 12 ಕಿಲೋಮೀಟರ್ ಆಗಿ ಬಂದ ಮೇಲೆ ಒಂದು ಪ್ಲೇಸಲ್ಲಿ ನಮ್ಮನ್ನು ಇಳಿಸ್ತಾರೆ. ಅಲ್ಲಿಂದ ಮತ್ತೆ ನಾವು 1 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕಾಗತ್ತೆ. ಆದರೆ 1 ಕಿಲೋಮೀಟರ್ ನಡೆದ್ವಿ ನಾವು ಅಂತ ನಮಗೆ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ನೇಚರ್ ಮಧ್ಯದಲ್ಲಿ ಅದರೊಳಗಡೆ ಹೋಗ್ತಾ ಇರೋದ್ರಿಂದ ಅದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ನಮಗೆ ಅನಿಸೋದೇ ಇಲ್ಲ. ಅದೇ ಹೇಳಿದ್ರಲ್ಲ 9786. ತಲೆ ಸುತ್ತಿದ್ದೀರಾ?
ಹೇಳದ್ನಲ್ಲ ಎಕ್ಸ್ಟ್ರಾ 50 ರೂಪೀಸ್ ಚಾರ್ಜ್ ಮಾಡ್ತೀನಿ ಅಂತ. ಎಲ್ಲಿ ಅಲ್ಲಿ ಪಾಪ ಎದ್ದವನೇ, ನೀನು ಎದಳು ಎಲ್ಲಡು ಪಾಪ ಎದ್ದವ್ ನೋಡೋಣ. ನೋಡಲ್ಲಿ ಹೆಂಗೆ ಮಲ್ಕೊಳ್ಳಿಲ್ಲ ಅವನು, ನೀನೇ ಮಲ್ಕಿರೋದು. ಒಳಗಡೆ ತೊಟ್ಲಾಡ್ಸಂಗೆ ಆಡಿಸ್ತೀವಿ ಅವ್ರಿಗೆ. ಸುತ್ತಮುತ್ತ ಎಲ್ಲ ಬರೀ ಕಾಫಿ ತೋಟ. ಯಾರಾದರೂ ಊಟ ಮಾಡ್ಕೊಂಡು ಬಂದಿದ್ರೆ ಮಾತ್ರ ಅರ್ಧಕ್ಕೆ ನೀನು ಇಳಿಸ್ಬಿಡಪ್ಪ, ನಾನು ಬರ್ಬೇಕಾದ್ರೆ ಹತ್ಕೊಬರ್ತೀನಿ ಅನ್ನಂಗೆ ಆಗುತ್ತೆ ಪಕ್ಕ. ಅಷ್ಟು ಫುಲ್ಲು ಶೇಕ್ ಆಗುತ್ತೆ ಗಾಡಿ ಒಳಗಡೆ. ನಾನು ಖಾಲಿ ಹೊಟ್ಟೆ ಇದ್ದೆ, ನನಗೆ ತಲೆ ಸುತ್ತಿದೆ ಇವಾಗ. ಅವರು ಇಳಿಸೋವಾಗ ಹೇಳ್ತಾರೆ ನಿಮಗೆ 1 ಅವರ್ ಟೈಮ್ ಇರುತ್ತೆ ಅಷ್ಟೇ, ಆದರೆ ನಾನು ನಿಮ್ಗೊಂದು 1/4 ಗಂಟೆ ಎಕ್ಸ್ಟ್ರಾ ಕೊಡ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತ. ಆದರೆ ಹೆಂಗಾಗುತ್ತೆ ಅಂದರೆ ಅವ್ರು ಎಲ್ಲಿ ಜೀಪ್ನ ಸ್ಟಾಪ್ ಮಾಡಿರ್ತಾರೆ ಅಲ್ಲಿಂದ ಫಾಲ್ಸ್ ಹೋಗಬೇಕು ಅಂದರೆ ಫಾಲ್ಸ್ ತನಕ ನಮಗೆ 1/4 ಗಂಟೆ ಅಥವಾ 20 ನಿಮಿಷ ಬೇಕಾಗುತ್ತೆ. ಮತ್ತು ಆ ಕಡೆಯಿಂದ ವಾಪಸ್ ಬರ್ತೀವಿ ಅಂದ್ರೂ 1/4 ಗಂಟೆ ಅಥವಾ 20 ನಿಮಿಷ ಬೇಕಾಗುತ್ತೆ. ಅಲ್ಲಿ ನಮಗೆ 1 ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. 1:45ಗೆ ನಮ್ಮನ್ನು ಅಲ್ಲಿ ಕರ್ಕೊಂಡೋಗ್ಬಿಟ್ರು. ನೀವು 3 ಗಂಟೆಗೆ ಬರಬೇಕು, ಅದಕ್ಕೆ ನಾನು ಜಾಸ್ತಿ ಟೈಮ್ ತೊಗೊಂಡ್ರೆ 50 ರೂಪೀಸ್ ಚಾರ್ಜ್ ಮಾಡ್ತೀನಿ ಅಂದರು. ಬಟ್ ಅವ್ರು ಸುಮ್ಮನೆ ಆ ಥರ ಹೇಳ್ತಾರೆ ಅಷ್ಟೇ, ಬೇಗ ಬರಲಿ ಅಂತ. ಸೊ ಲೇಟ್ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಹೋಗೋ ಚಾನ್ಸ್ ಮಿಸ್ ಆಗುತ್ತಲ್ಲ, ಹಂಗಾಗಿ ಅವ್ರು ಹೇಳ್ತಾರೆ ಅಷ್ಟೇ. ಅದ್ರ ಮೇಲೂ ನಾವು ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಟೈಮ್ ತೊಗೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಮ್ಗೆ ಹೋಗ್ತಾ ಬರ್ತಾನೆ ನಮಗೆ 20 ನಿಮಿಷ ಕಳೆದೋಗ್ಬಿಡುತ್ತಲ್ವ. ಇನ್ನಿರೋದು 20 ನಿಮಿಷದಲ್ಲಿ ನಾವೇನು ಆಟ ಆಡೋಕ್ಕಾಗತ್ತೆ. ಸೊ ಟೈಮ್ ತೊಗೋಬೋದು, ಏನಾಗಲ್ಲ. ಪಾಪ ಹೇಳು, ವಾವ್ ಹೇಳು. ವಾವ್! ಯಾರೆಲ್ಲ ಈ ಪ್ಲೇಸ್ನ ನೋಡಿಲ್ವೋ ದಯವಿಟ್ಟು ಮಿಸ್ ಮಾಡಿಕೊಳ್ಳೇಬೇಡಿ ಆಯಿತಾ. ಬಂದು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಬೇಗ ಬರಬೇಕು. ಬಟ್ ನಾವು ಪ್ಲ್ಯಾನೇ ಇರಲಿಲ್ಲ ಆಯಿತಾ, ಇವತ್ತು ಇಲ್ಲಿಗೆ ಹೋಗ್ತೀವಿ ಅಂತ ಒಂದು ಐಡಿಯಾನೇ ಇರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ನಾವು ಹೊರಟು ಬಂದಿದ್ದು. ಅದರಿಂದಲೇ ನಾವು 11:15ಗೆ ಮನೆ ಬಿಟ್ಟಿದ್ದು. ಸೊ ನಾವು ಬೇಗ ಮನೆ ಬಿಟ್ಟರೆ ಮಧ್ಯಾಹ್ನದ ತನಕ ಆ ಟೈಮಲ್ಲಿ ಬಿಸಿಲಿರುತ್ತಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ, ಆಟ ಆಡ್ಬೋದು. ಬಟ್ ನಾವು ಹೋಗಿದ್ದಾಗ ಏನಾಯಿತು, ತುಂಬ ತಂಪಾಗೋಯ್ತು, ವಾತಾವರಣವೇ ತಂಪಾಗೋಯ್ತು. ಸೊ ಆಟ ಆಡೋದಕ್ಕೆ ಸ್ವಲ್ಪ ಚಳಿ ಅನ್ನಿಸ್ತಿತ್ತು. ಹೋಗ್ತಾ ದಾರಿಲಿ ಮಧ್ಯ ಒಂದು 2-3 ಕಡೆ ಈ ಥರ ಚಿಕ್ಕ ಬ್ರಿಡ್ಜ್ ಮಾಡಿದ್ದಾರೆ. ಈ ಜಾಗ ನೋಡ್ತಿದ್ರೇ ಏನನ್ನಿಸ್ತದೋ ಅಂದರೆ ನನಗೆ ಇಲ್ಲೇ ಕೂತ್ಬಿಡೋಣ ಆಟ ಆಡೋದಕ್ಕೆ ನೀರೊಳಗಡೆ ಅಂತ ಅನಿಸೋದು. ಆ ಥರ ಅನಿಸ್ಬಿಡುತ್ತೆ. ಅಲ್ಲಿಂದ ನಡ್ಕೊಂಬಂದಿರ್ತೀವ, ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಹೋಗಿ ಬಿದ್ದುಬಿಡ್ಬೇಕು, ಹೋಗಿ ಆಟ ಆಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಮ್ಮ ಮೇಯ್ನ್ ಗುರಿ ಏನು ಹೇಳಿ, ಫಾಲ್ಸ್ ಅಲ್ವಾ. ಸೊ ಹೋಗ್ತಾನೇ ಇದ್ದೀವಿ. ಫೋಟೋ ಶೂಟ್ಗೆಲ್ಲ ಮಾಡಿಸಿದ ಜಾಗ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ನಿಮಗಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದಕ್ಕೂ ನಾನಲ್ಲಿ ಡೈರೆಕ್ಟಾಗಿ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ನಮಗೆ ಕವರ್ ಮಾಡೋಕ್ಕಾಗಲ್ಲ. ಬಟ್ ನಾವು ಕಣ್ಣು ಎದುರುಗಡೆ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಜಲಪಾತದ ಬಳಿ ಆಳವಾದ ಗುಂಡಿ ಮತ್ತು ಅಪಾಯ ಜಾರುಬಂಡೆಗಳಿದ್ದು ಈಜುವುದು ಹಾಗೂ ಬಂಡೆ ಎತ್ತುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಅಯ್ಯಪ್ಪ, ಮುಖನೇ ಕೆಂಪಗಾಗಿರುತ್ತೀನಿ, ಪ್ಯಾಂಟ್ ಆಗಲ್ವಾ? ಜಿಯ ಬೇಕಾ? ಹೇಳು, ನೀನು ಹೇಳು. ಇಲ್ಲಿಗೆ ಹೋಗಿದ್ರೆ ಆ ಕಡೆ ಯಾರೋ ರಿಯಾಕ್ಟ್ ಮಾಡ್ತಿದ್ದಾರೆ ಇದಕ್ಕೆ. ನನಗಂತೂ ಇಲ್ಲಿ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಅಲ್ಲ, ಒಬ್ರಿಗೆ 600, ಇಬ್ಬರಿಂದ 1200 ರೂಪಾಯಿ ಕೊಡಬೇಕಲ್ಲ, ಅದ್ರ ಬದಲು ಬೇರೆ ಎಲ್ಲಿಗಾದರೂ ಹೋಗೋಣ ಬೇಡ ಅಂತ ನಾನು. ಬಟ್ ಅವನು ಇಲ್ಲ, ಆದರೆ ಆಯಿತು ಬಿಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಬಂದ.
ಆದರೆ ಇಲ್ಲಿಗೆ ಬಂದ ಮೇಲೆ 600 ರೂಪಾಯಿ ಕೊಟ್ವಾ ಅನ್ನೋದೇ ಮರ್ತೋಗ್ಬಿಡುತ್ತೆ. ಬಟ್ 600 ರೂಪಾಯಿ ಕೊಡ್ಬೋದು. ಮೋಸ ಅಂತಂದ್ರೆ ಏನಪ್ಪ ಅಂದರೆ ಬರೀ 1 ಅವರಲ್ಲಿ ನೀವು ವಾಪಸ್ ಬರಬೇಕು ಅಂತ ಹೇಳ್ತಾರಲ್ಲ, ಅದು ನನಗೆ ತುಂಬ ಮೋಸ ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಒಂದು 2 ಗಂಟೆ ಅಥವಾ 3 ಅವರ್ ಆದರೂ ಅವ್ರು ನಮಗೆ ಅಲ್ಲಿ ಆಟ ಆಡೋದಕ್ಕೆ ಚಾನ್ಸ್ ಕೊಟ್ಟರೆ ಅದು ವರ್ತ್ ಅಂತ ಅನಿಸುತ್ತೆ. ಅದೊಂದು ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸಿಕ್ತಾ? ಹಾಂ ಸಿಕ್ತು. ಹಾಂ ಸೊ ಫಾಲ್ಸ್ ಹತ್ರ ಬಂದ್ವಿ. ಫಾಲ್ಸಿಗೆ ಬರೋವಾಗ ಸ್ವಲ್ಪ ಡೌನ್ ಇರುತ್ತೆ ಮತ್ತು ಸ್ವಲ್ಪ ಓಡಿಸ್ಕೊಂಡು ಕರ್ಕೊಂಬಂದ್ಬಿಡುತ್ತೆ. ಬಟ್ ಹೋಗ್ಬೇಕಾದ್ರೆ ಮಾತ್ರ ಅಪ್ ಇರುತ್ತೆ. ಸ್ವಲ್ಪ ಕಷ್ಟ ಅನಿಸುತ್ತೆ ಹತ್ಕೊಂಡು ಹೋಗೋದು. ನಾನೇನಾದರೂ ಅಲ್ಲಿ ಹೋಗಿರಲಿಲ್ಲ ಅಂದರೆ ನಿಜವಾಗ್ಲೂ ಅಂದ್ಕೊಳ್ತೀನಿ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಯಾಕಂದರೆ ಅಲ್ಲಿ ಹೋಗಿರೋದ್ರಲ್ಲಿ ನಾವೇ ಲೋಕಲ್ಸ್ ಆಯಿತಾ. ಒಂದು 55 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನಾವು ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀವಿ. ಅಲ್ಲಿ ನೋಡಿದ್ರೆ ಎಲ್ಲ ಎಷ್ಟು ದೂರದಿಂದ ಬಂದಿದ್ದಾರೆ ಗೊತ್ತಾ. ಹುಬ್ಳಿಯಿಂದ ಬಂದಿದ್ದಾರೆ, ಮಂಡ್ಯದಿಂದ, ಡೆಲ್ಲಿ, ಪುಣೆಯಿಂದ ಎಲ್ಲ ಬಂದಿದ್ದಾರೆ. ಅಷ್ಟು ದೂರದಿಂದ ಎಲ್ಲ ಬಂದಿದ್ದಾರೆ. ಬಟ್ ನಾವು ಯಾಕಪ್ಪ ಇಲ್ಲಿ ಇದ್ಕೊಂಡು ಇಷ್ಟು ಯೋಚನೆ ಮಾಡ್ತೀವಿ ಅಂತ ಅನ್ನಿಸ್ತು ನಿಜವಾಗ್ಲೂ. ಸೊ ಸ್ಟಾರ್ಟಿಂಗ್ ಹೋದಾಗ ಒಂದಷ್ಟು ಫೋಟೋಸು ಮತ್ತು ಒಂದಷ್ಟು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನನಗೆ ಶಾರ್ಟ್ಸ್ಗೆ ಮತ್ತು ಯೂಟ್ಯೂಬ್ಗೆ ಲಾಂಗ್ ವೀಡಿಯೋಸ್ಗೆ ಈ ಥರ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲಿಂದ ಮೊಬೈಲೆಲ್ಲ ತೊಗೊಂಡೋಗಿ ಬ್ಯಾಗಲ್ಲಿಟ್ಟು ಸಾಕಿನ್ನು ಫೋಟೋ ವೀಡಿಯೋ ಇನ್ನು ಏನಿದ್ರು ಕೂತ್ಕೊಂಡು ಎಂಜಾಯ್ ಮಾಡಬೇಕು, ಆಟ ಮಾಡಬೇಕು ಅಂದ್ಬಿಟ್ಟು ಕೂತ್ಕೊಂಡು ಆಟ ಆಡಿದ್ವಿ ಚೆನ್ನಾಗಿ. ಸೊ ದಾರಿ ಉದ್ದಕ್ಕೂ ನೀರನ್ನ ನೋಡಿ ಪುನರ್ವ ಅಳ್ತಿದ್ದ, ಹಠ ಮಾಡ್ತಿದ್ದ. ನೀರು ಆಟ ಆಡೋಣ ಅಂತ ಅಳ್ತಿದ್ದ. ಆದರೆ ಯಾಕೋ ಅಲ್ಲಿಗೆ ಹೋದ್ಮೇಲೆ ಅವನು ನೀರೊಳಗೆ ಇಳಿಯೋಕ್ಕೆ ತುಂಬ ಹೆದರ್ಬಿಟ್ಟ. ಅಲ್ಲಿ ಜಾಸ್ತಿ ನೀರಿತ್ತಲ್ಲ, ಅದಕ್ಕೋ ಏನೋ ಮೋಸ್ಟ್ಲಿ ತುಂಬ ಹೆದರ್ದ. ಆಮೇಲಿಂದ ಸ್ವಲ್ಪ ಆ ಕಡೆಯಿಂದ ಮುಂದೆ ಕರ್ಕೊಂಬಂದ್ಬಿಟ್ವಿ. ಸೊ ನೀರು ಕಮ್ಮಿ ಇದ್ದಾಗ ಮೋಸ್ಟ್ಲಿ ಆರಾಮಾಗಿ ಆಟ ಆಡ್ತಾನೇನೋ ಅಂತಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ವಿ. ಬಟ್ ಇಲ್ಲೂ ಅವ್ನು ಕೆಳಗಿಳಿಲಿಲ್ಲ. ತುಂಬ ಕೋಲ್ಡ್ ಇತ್ತಾಯ್ತಾ ನೀರು. ಆಮೇಲೆ ನಾವು ಸ್ಟಾರ್ಟಿಂಗ್ ನಾವು ಹೋದಾಗ ಒಂದು 10 ನಿಮಿಷಕ್ಕೆ ಹನಿ ಹಾಕೋದಕ್ಕೆ ಶುರುವಾಯಿತು. ಸೊ ಒಂಚೂರು ಬಿಸಿಲಿರಲಿಲ್ಲ, ಚಳಿ ಅನ್ನಿಸ್ತು. ಅಲ್ಲಿ ಒಂದು ಏಡಿ ಇತ್ತು, ಅದನ್ನು ನೋಡ್ತಾ ನಿಂತಿದ್ದೆ ನಾನು. ಸ್ವಲ್ಪ ಚಳಿ ಅಂತ ಅನ್ನಿಸ್ತು. ಫಸ್ಟು ಹೋಗಿ ನೀರೊಳಗಡೆ ಕಾಲಿಟ್ಟಾಗ ಸ್ವಲ್ಪ ಕಾಲೆಲ್ಲ ನನಗೆ ಬೆಂಡಾದಂಗೆ ಆಯಿತು. ಆ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಪುನರ್ವ ನೀರೊಳಗೆ ಇಳಿಲಿಲ್ಲ. ಅವನು ತೊಡೆ ಮೇಲೆ ಕೂತಿದ್ದಾನೆ. ತೊಡೆ ಬಿಟ್ಟು ಕೆಳಗೆ ಇಳಿದಿಲ್ಲ. ನಾವು ಫೋರ್ಸ್ಫುಲಿ ಕೆಳಗೆ ಕೂರಿಸ್ತೀವಿ ಅಂದರೂ ನಾನು ಕೆಳಗೆ ಇಳಿಯೋಕ್ಕೆ ರೆಡಿ ಇರಲಿಲ್ಲ. ಅಲ್ಲೆಲ್ಲ ನನ್ನ ತೊಡೆ ಮೇಲೆ ಕೂತಿದ್ದ. ಆಮೇಲೆ ನಾನು ಮಣಿ ಕೈ ಕೊಟ್ಟು ಅವ್ನ ತೊಡೆ ಮೇಲೆ ಕೂರಿಸ್ಬಿಟ್ಟು ನಾನು ಓಡಾಡ್ತಾ ಇದ್ದೆ. ಬಟ್ ತುಂಬ ಹುಷಾರಾಗಿ ಓಡಾಡಬೇಕಾಯ್ತಾ. ಇಲ್ಲೆಲ್ಲ ಬಂಡೆ ಕಲ್ಲುಗಳಿರೋದ್ರಿಂದ ಎಲ್ಲ ಫುಲ್ಲು ಪಾಚಿ ಕಟ್ಟಿದೆ. ಒಂಚೂರು ಮಿಸ್ ಆದ್ರೂ ಸರಿಯಾಗಿ ಬೀಳ್ತೀವಿ, ಮಾತ್ರ ಸರಿಯಾಗಿ ಏಟು ಬೀಳುತ್ತೆ ಆ ಥರ. ಇಲ್ಲೂ ಅಷ್ಟೇ ಮತ್ತು ಫಾಲ್ಸ್ ಹತ್ರನೂ ಅಷ್ಟೇ ಬರೀ ಬಂಡೆಗಳಿದೆ, ಎಲ್ಲ ಪಾಚಿ ಆ ಥರ ಇತ್ತು ಅಲ್ಲಿ. ಅಲ್ಲೆಲ್ಲ ಬಂಡೆ ಮೇಲೆ ಕೂತಿದ್ವಾ, ಬಂಡೆ ಮೇಲೆಲ್ಲ ಪಾಚಿ ಇದ್ದಿದ್ದರಿಂದ ನನ್ನ ಬಟ್ಟೆ ಫುಲ್ಲು ಎಲ್ಲ ಗಲೀಜಾಯಿತು. ಯಾರೂ ವೈಟ್ ಬಟ್ಟೆ ಅಂತೂ ಹಾಕ್ಕೊಂಡು ಹೋಗಲೇಬೇಡಿ ಆಯಿತಾ. ಅದು ಕೆಮ್ಮಣ್ಣಾಗಿರೋದ್ರಿಂದ ಮತ್ತು ನೀರೆಲ್ಲ ಆಟ ಆಡೋದಕ್ಕೂ ಅದಕ್ಕೂ ಅಷ್ಟು ಹೋಗಲ್ಲ, ಬಟ್ಟೆ ಹಾಳಾಗುತ್ತೆ. ನಾನು ಲೆಗ್ಗಿನ್ ಪ್ಯಾಂಟು
ವೈಟ್ ಕಲರ್ ಹಾಕ್ಕೊಂಡೋಗಿ ಅದು ಬಿಸಾಕಬೇಕು, ಆ ಲೆವೆಲಿಗೆ ಆಯ್ತದು. ಹೋಗುವಾಗ ಫಾಲ್ಸ್ ನೋಡೋ ಖುಷಿಗೆ ಬೇಗ ಬೇಗ ಹೋದ್ವಿ ಆಯ್ತಾ. ಈಗ ಆಗ್ತಿಲ್ಲ. ನೋಡಿ ಸಕ್ಕತ್ತಾಗಿದೆ. 600 ರೂಪಾಯಿ ಕೊಟ್ಟರು ವರ್ತ್ ಅಂತ ಅನಿಸುತ್ತೆ. ಅಯ್ಯಪ್ಪ. ಇದು ವಾಪಸ್ ಹೋಗುವಾಗ ಮಾಡಿದ್ದಂಥ ವಿಡಿಯೋ. ನಾವು ಹೊರಡೋದಕ್ಕೂ ಕರೆಕ್ಟಾಗಿ ಜೋರು ಮಳೆ ಸ್ಟಾರ್ಟ್ ಆಯಿತು. ಬಟ್ ಮಳೆ ನಾವಿದ್ದಾಗ ಏನಾದ್ರು ಬಂದಿದ್ದರೆ ವೇಸ್ಟ್ ಆಗೋದು. ನಾವು ಆಟ ಆಡಂತೂ ಆಡೋಕ್ಕಾಗ್ತಿರ್ಲಿಲ್ಲ ಮತ್ತು ತುಂಬ ಚಳಿ ಅಂತ ಅನಿಸ್ಬಿಡೋದು. ಸೊ ಹೋಗ್ತಾ ಚೆನ್ನಾಗಿತ್ತು. ಬಟ್ ಹಿಂದೆ ಇರೋರೆಲ್ಲ ಪಾಪ ಚೆನ್ನಾಗಿ ನೆಂದಿದ್ದಾರೆ ಮಳೇಲಿ. 12 ಕಿಲೋಮೀಟರ್ ನೆಂದಿದ್ದಾರೆ ಎಲ್ರೂ. ಸೊ ಬಂದು ರೀಚ್ ಆದ್ವಿ. ಹೊಟ್ಟೆ ಸರಿಯಾಗಿ ಹಸಿತಿತ್ತು. ಬಂದಾಗ ನಾವು 4 ಗಂಟೆ 4:15 ಏನೋ ಆಗಿತ್ತು. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ವಾಗ್ತಾ ಇತ್ತು. ಮತ್ತು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಬಂದಾಗ ಅಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮಲ್ಲೇ ಒಂದು ಸಪ್ರೇಟ್ ಒಂದು ರೂಮ್ ಇದೆ. ಸೊ ಕ್ಲೀನಾಗಿದೆ, ಅಂತ ಗಲೀಜೇನಾಗಿಲ್ಲ, ನೀಟಾಗಿದೆ. ಡ್ರೆಸ್ ಚೇಂಜು ಕೂಡ ಮಾಡ್ಕೊಬೋದು. ಮತ್ತು ಇಲ್ಲೇ ಒಂದು ಕ್ಯಾಂಟೀನ್ ಇದೆ. ಇಲ್ಲೇನು ಜಾಸ್ತಿ ಏನು ಊಟ ತಿಂಡಿ ಏನು ಜಾಸ್ತಿ ಏನು ಸಿಗೋಲ್ಲ. ಒಂದು ಪಲಾವ್ ಇತ್ತು, ಅದು ಬಿಟ್ಟರೆ ಬಜ್ಜಿ ಇತ್ತು, ಟೀ ಕಾಫಿ ಈ ಥರ ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಬೇರೆ ದಿವಸನೂ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ನಾವು ಹೋಗಿದ್ದ ದಿವಸ ಇಷ್ಟೇ ಇದ್ದಿದ್ದು. ಇಲ್ಲೂ ಅಷ್ಟೇ, ಎಲ್ಲೂ ಕ್ಯಾಶ್ನ ತಗೊಳ್ಳಲ್ಲ, ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ ಇಲ್ಲೂ. ಮತ್ತು ಆಮೇಲಿಂದ ಅಲ್ಲೆಲ್ಲ ಊಟ ಮಾಡಿಕೊಂಡು ಪುನರ್ ರೂಮ್ಗೂ ಹಣ್ಣು ತೊಗೊಂಡೋಗಿದ್ದೆ. ಹಣ್ಣು ತಿನ್ನಿಸಿ ಊಟ ಮಾಡಿಸಿ ಕೆಮ್ಮಣ್ಣುಗುಂಡಿಗೆ ಬಂದ್ವಿ. ಮಳೆಯೆಲ್ಲ ಆಗಿರೋದ್ರಿಂದ ಕೆಮ್ಮಣ್ಣುಗುಂಡಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಾತಾವರಣ ಚೆನ್ನಾಗಿತ್ತು. ನನಗಂತೂ ಫುಲ್ಲು ಚಳಿ ಚಳಿ ಅಂತಲೇ ಅನ್ನಿಸ್ಬಿಡ್ತು. ಲಾಸ್ಟ್ ಟೈಮ್ ಬಂದಿದ್ವಲ್ಲ ನಮ್ಮ ಮನೆಯವರೆಲ್ಲ, ಆವಾಗ ಒಳ್ಳೆ ಉರಿ ಬಿಸಿಲಲ್ಲಿ ಬಂದಿದ್ವಿ ಆಯಿತಾ. ಇವಾಗಂತೂ ತುಂಬ ತಣ್ಣಗಿತ್ತು. ನನಗೆ ಆ ಶಾಲು ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಚಳಿ ಅಂತ ಅನ್ನಿಸ್ತಿತ್ತು. ಅಲ್ಲಿ ಆಟ ಆಡಿದ್ವಾ. ಆಮೇಲೆ ನನಗೆ ಇನ್ನು ಎಲ್ಲಿ ಅವ್ನಿಗೆ ಹುಷಾರು ತಪ್ಪಿ ಬೀಳ್ತಾನೋ ಅಂತ ಒಳಗೆ ಭಯ. ಆಟ ಆಡಿಸ್ತಿದ್ದೀನಿ, ಮನಸ್ಸಲ್ಲಿ ಒಳಗೆ ಒಂಥರ ಭಯ. ಆಮೇಲಿಂದ ಬೇಬಿ ರಬ್ ತೊಗೊಬಂದ್ಬಿಟ್ಟಿದ್ದೆ. ಸೊ ಅವನು ಮತ್ತೆ ಎಲ್ಲ ತಲೆಯೆಲ್ಲ ಒರೆಸಿ, ತಲೆಗೆ ನಾವು ನೀರೇ ಮಾಡಲಿಲ್ಲ ಅವ್ನಿಗೆ, ಆ ಥರ ಆಟ ಆಡಿಸಿರೋದು. ಮತ್ತು ಅವನಿಗೆ ಟವಲಲ್ಲಿ ಒರೆಸಿ ಡ್ರೆಸ್ ಚೇಂಜ್ ಮಾಡಿ ಬೇಬಿ ರಬ್ ತೊಗೊಂಡೋಗಿದ್ನಲ್ಲ, ಬೇಬಿ ರಬ್ ಎಲ್ಲ ಹಚ್ಚಿದೆ. ಅವಾಗೊಂಚೂರು ಸಮಾಧಾನ ಆಯಿತು. ಇನ್ನು ಹುಷಾರು ತಪ್ಪಿ ಬಿದ್ದರೆ, ಬರೀ ನೆಗಡಿ ಆದರೆ ಓಕೆ ನೋಡ್ಕೊಳ್ಳೋಣ. ಅವನು ಇನ್ನು ಹುಷಾರು ತಪ್ಪಿ ಜ್ವರ ಬಂದು ಏನಾದ್ರು ಬಿದ್ದರೆ ನಾನೇ ತಾನೇ ನೋಡ್ಕೋಬೇಕು. ಮಣಿ ಅಂತೂ ಮನೇಲಿರಲ್ಲ, ಕಾಲೇಜಲ್ಲಿರ್ತಾನೆ. ಇಡೀ ದಿನ ನಾನೇ ನೋಡ್ಕೋಬೇಕಲ್ಲ, ಅಪ್ಪ ದೇವರೇ. ಮತ್ತು ಅವ್ನು ಮಾಮೂಲಿ ದಿವಸನೇ ಪೂಜಮ್ಮ ಅಂತ ಹಿಂದಿಂದೆ ಸುತ್ತಿರ್ತಾನೆ. ಇನ್ನು ಹುಷಾರು ತಪ್ಪಿದ್ರಂತೂ ಅವ್ನು ನನ್ನ ಕೈಯೇ ಬಿಡಲ್ಲ. ಹಂಗಾಗಿ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಅದು ಫುಲ್ಲು ಅಂದರೆ ಬೆಟ್ಟದ ಮೇಲಿಂದ ಬರೋ ನೀರಲ್ವ, ಸೊ ತುಂಬ ಕೋಲ್ಡ್ ಇರುತ್ತೆ, ಶೀತ ಆಗುತ್ತೇನೋ ಅಂತ ಭಯ ಆಗ್ತಿತ್ತು. ನೋಡಬೇಕು, ಆಮೇಲೆ ಆದರೂ ಆಗ್ಬೋದೇನೋ ಹೇಳೋಕ್ಕಾಗಲ್ಲ. ಒಟ್ನಲ್ಲಂತೂ ಸದ್ಯದ ಮಟ್ಟಿಗೆ ಅಲ್ಲಿ ಎಂಜಾಯ್ ಅಂತೂ ಚೆನ್ನಾಗಿ ಬಂದ್ವಿ. ಮತ್ತು ಇಲ್ಲಿ ಒಂದಷ್ಟು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಚೆನ್ನಾಗಿತ್ತು ವ್ಯೂ ಮಾತ್ರ. ಇನ್ನೂ ಸ್ವಲ್ಪ ಹೊತ್ತಿದ್ರೆ ಫಾಗ್ ಎಲ್ಲ ಬರೋದು, ಬಟ್ ಟೈಮ್ ಆಗ್ತಿತ್ತು ಅಂತ ಹೊರಟ್ವಿ. ಆಮೇಲಿಂದ ತರೀಕೆರೆಗೆ ಹೋಗ್ಬಿಟ್ಟು ನಮಗೆ ಅಲ್ಲಿ ತಿಂದಿದ್ದು ಯಾಕೋ ಸ್ವಲ್ಪ ಹೊಟ್ಟೆ ತುಂಬಲಿಲ್ಲ, ಮತ್ತೆ ಹೊಟ್ಟೆ ಹಸಿವು ಆಗೋದಕ್ಕೆ ಶುರುವಾಯಿತು. ಸೊ ತರೀಕೆರೆಯಲ್ಲಿ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆ ತಲುಪಿದಾಗ 8:30 ಆಗಿತ್ತು. ಓಕೆ ಗಾಯ್ಸ್, ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.